ಕೆ ಕಲಾವಿದೆ, ಆರ್ಟಿಸ್ಟ್. ಸೊ ನಾವು ಯಾವುದೇ ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ಟಾರ್ಟ್ ಟು ಫಿನಿಶ್ ಅದು ಒಂದು ಇದ್ರಲ್ಲಿ ಹೋಗುತ್ತಲ್ಲ. ಪ್ಲಸ್ ಈ ಸಿಡಕ್ಷನ್ ಆಫ್ ಡ್ರೀಮ್ಸ್ ಅನ್ನೋ ಒಂದು ಫ್ರೇಸ್ ಇತ್ತು ನನಗೆ. ಕನಸು ಜೀವನದಲ್ಲಿ ನಾವು ಬೇರೆ ಬೇರೆ ವಿಷಯಕ್ಕೆ ಯಾವ್ದಾದ್ರು ತ್ಯಾಗ ಮಾಡಕ್ ಬಂದಾಗ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಬಟ್ ನಮ್ಮ ಕನಸಿನ ವಿಷಯ ಬಂದಾಗ ಪಟ್ ಅಂತ ರೆಡಿ ಆಗ್ತೀವಿ. ಏನು ತ್ಯಾಗ ಮಾಡಬೇಕಾದ್ರೂ ಐ ಆಮ್ ರೆಡಿ, ಐ ಮೇಕ್ ಎನಿ ಸ್ಯಾಕ್ರಿಫೈಸ್ ಟು ಚೇಸ್ ಮೈ ಡ್ರೀಮ್ಸ್ ಅಂತ. ಸೊ ಆ ಫಿಲಾಸಫಿನ ಎಕ್ಸ್ಪ್ಲೋರ್ ಮಾಡುವಂಥ ಸಾಹಿತ್ಯದಲ್ಲಿ ಹಾಡು ಬರೆದಿರೋದು. ಮಾಯೆ ಅನ್ನೋ ಕ್ಯಾರೆಕ್ಟರ್ ಕೂಡ ಇನ್ ಅ ವೇ ಪ್ರಾಬಬ್ಲಿ ಶಿ ಈಸ್ ವೆರಿ ರಿಯಲ್. ಅದು ತುಂಬ ರಿಯಾಲಿಟಿನ ಫೇಸ್ ಮಾಡೋಕ್ಕೆ ಪುಷ್ ಮಾಡುವಂಥ ಪಾತ್ರ ಅದು. ಬಟ್ ಈ ಪರ್ಫಾರ್ಮೆನ್ಸ್ ಅಲ್ಲಿ ಆ ಆಸ್ಪೆಕ್ಟ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದು ಕನ್ಸು ಹಿಂದೆ ಹೋಗೋದು ಒಮ್ಮತದಲ್ಲಿ ಹೋಗಬೇಕು ಅನ್ನೋ ಒಂದು ಐಡಿಯಾಗೋಸ್ಕರ ನಾವು ಅದನ್ನು ಒನ್ ಟೇಕಲ್ಲಿ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮಾಡಿದ್ವಿ. ಅದಕ್ಕೆ ಪೃಥ್ವಿ ಬನ್ವಾಸಿ ಅವರ ಸ್ಪೇಸ್ ಕೊಟ್ಟರು. ಪ್ಲಸ್ ಅದೇ ರೀತಿ ತುಂಬ ರೀತಿನ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ. ಫೈನರ್ ಸೈಡ್ ಅಂತ ಏನು ಜಾಗ ನಡೆಸ್ತಾರೆ ಪೃಥ್ವಿ ಬನ್ವಾಸಿ ಅವರು, ಅಲ್ಲಿ ಶೂಟ್ ಮಾಡಿರೋದು. ಅಲ್ಲಿ ಆಕ್ಚುಲಿ 3 days ನಾವು ವಿತ್ ಕೊರಿಯೋಗ್ರಾಫರ್, ವಿತ್ ಡಾನ್ಸರ್ಸ್, ವಿತ್ ಕ್ಯಾಮ್ರಾ ರಿಹರ್ಸ್ ಮಾಡಿ ಆ ಸ್ಪೇಸ್ ಎಕ್ಸ್ಪ್ಲೋರೇಟಿವ್ ಕೊರಿಯೋಗ್ರಫಿ ಅಂತ ಏನು ಹೇಳ್ತಾರೆ ಆ ಶೈಲಿನಲ್ಲಿ ರಾಮ್ ಅದನ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಶ್ರುತಿ ಅವರು ಬಹಳ ಅಂದರೆ ಒಂದು ಗ್ಯಾಪ್ ಆಗಿತ್ತು ಡಾನ್ಸ್ ಅಂತ ಅಥವಾ ಯಾವುದೇ ಒಂದು ಫಿಸಿಕಲ್ ಇದು ಮಾಡಿ. ಸೊ ಆ ರೀತಿ ಮನೆಯಲ್ಲೇ ಕೊರಿಯೋಗ್ರಾಫರ್ ಹುಡ್ಕೊಂಡ್ರೆ ಸ್ವಲ್ಪ ಸುಲಭ ಅಂತ ನಾವು ಪ್ರಾಕ್ಟೀಸ್ ಈಸಿ ಆಗತ್ತೆ ಅಂತ ರಾಮ್ನೇ ಹಿಡ್ಕೊಂಡು ಕೊರಿಯೋಗ್ರಫಿ ಮಾಡಿಸಿದ್ವಿ. ಬಟ್ ಅಫ್ಕೋರ್ಸ್ ನಾನು ಹೇಳ್ಬಾರ್ದು, ನೀವು ಹೇಳಬೇಕು. ಬಟ್ ಐ ಫೀಲ್ ಹಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು.